ಹಾಗೆಯೇ ತೃತೀಯ ಸ್ಥಾನದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಇದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಎಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದ್ರು, ಎಷ್ಟು ಮಂದಿ ತೇರ್ಗಡೆಗೊಂಡಿದ್ದಾರೆ, ಶಿಕ್ಷಣ ಇಲಾಖೆ ಈ ಬಾರಿಯ SSLC ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಮಾರ್ಪಾಡುಗಳನ್ನ ಮಾಡಿದೆ, ಅದು ಸಾಧನೆಗೆ ಹೇಗೆ ಕಾರಣ ಆಯಿತು ಅನ್ನೋ ಡೀಟೇಲ್ಸ್ ಅನ್ನ ಕೊಡುವುದರ ಜೊತೆಗೆ ಅಂಕಿ ಅಂಶಗಳನ್ನ ಕೂಡ ನಮ್ಮ ಮುಂದಿಡ್ತಾ ಇದ್ದಾರೆ. ಇಂದಿನಂತೆ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ, ಉಡುಪಿ ದ್ವಿತೀಯ, ಉತ್ತರ ಕನ್ನಡ ಜಿಲ್ಲೆ ತೃತೀಯ. ವಿಶೇಷವಾಗಿ ಬಾಯ್ಸಿಗೆ ನಾನು ಕಂಗ್ರಾಚುಲೇಷನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಹೋಲಿಕೆ ಮಾಡಿರೋದು ಹೋದ ಸತಿ ಎಲ್ಲ 3 ಎಕ್ಸಾಮಿಗೆ ನೋಡಿ, ಅಲ್ಲಿದೆ ಆಲ್ 3 ಎಕ್ಸಾಮ್ಸ್ ಅಂತ. ಯಾಕೆ ನಮ್ಮ ಟಾರ್ಗೆಟ್ ಇದ್ದಿದ್ದು ಮಕ್ಕಳಿಗೆ ಕೆಪಾಸಿಟಿ ಇದೆ 3 ಎಕ್ಸಾಮಲ್ಲಿ. ಸೊ 3 ಎಕ್ಸಾಮ್ನ ನೀವು ಬೀಟ್ ಮಾಡಲೇಬೇಕು ಅಂತ ಇಲಾಖೆಯಲ್ಲಿ ನಾವು ಟಾರ್ಗೆಟ್ ತೊಗೊಂಡು ಕೊಟ್ವಿ. ಸೊ ಗರ್ಲ್ಸ್ ಆರ್ ನಂಬರ್ 1. ಬಟ್ ಐ ಆಮ್ ವೆರಿ ಹ್ಯಾಪಿ. ಬಾಯ್ಸಿಗೆ ಕಂಗ್ರ್ಯಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪರ್ಸೆಂಟೇಜ್ ಆಫ್ ಇನ್ಕ್ರೀಸಲ್ಲಿ ಗರ್ಲ್ಸ್ ಅವರು 10% ಆಗಿದೆ. ಅಚೀವಿಂಗ್ 96% ಅವ್ರು ಅಚೀವ್ ಮಾಡಿದ್ದಾರೆ ಸಕ್ಸಸ್ನ. ಬಾಯ್ಸಿಗೆ ಏನು ಅವ್ರು 74 ಇದ್ರು ಹೋದ ಸತಿ 3 ಎಕ್ಸಾಮು ಸೇರಿ, ಈ ಸತಿ ಅವರು 91.94 ಅಂದರೆ 92% ಅವರು ಸಕ್ಸಸ್ಸನ್ನು ಕೊಟ್ಟಿದ್ದಾರೆ. ಅದಕ್ಕೆ ವಿಶೇಷವಾಗಿ ಬಾಯ್ಸಿಗೂ ಕೂಡ ನಾನು, ಗಂಡು ಮಕ್ಕಳಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. 17% ಅವರು ಜಾಸ್ತಿ ರಿಸಲ್ಟನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅವರಿಗೂ ಕೂಡ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನೆಕ್ಸ್ಟ್ ಪೇಜಲ್ಲಿ ಅರ್ಬನ್, ಹಳ್ಳಿ ಮತ್ತು ಗ್ರಾಮೀಣ ಭಾಗ, ಆ ಇದರೊಳಗೆ ನಾವು ಏನು ಸಿಟಿ ಮತ್ತು ಗ್ರಾಮಾಂತರದ ಬಗ್ಗೆ ನೋಡಿ. ಇದರಲ್ಲೂ ಕೂಡ ಈ ಹೋದ ಸತಿಗೆ 79% ಇತ್ತು ರೂರಲ್ಲು, ಅರ್ಬನ್ನು 80% ಇತ್ತು ಅಂದರೆ ಸಿಟೀಸಲ್ಲಿ. ಈ ಸತಿ ಅಂದರೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಈಕ್ವಲ್ ಇತ್ತು. ಈ ಸತಿಗೆ ನನಗೆ ಭಾಳ ಸಂತೋಷ ಏನು ಅಂತ ಹೇಳಿದರೆ, ಗ್ರಾಮಾಂತರ ಭಾಗದ ಮಕ್ಕಳು 94% ರೀಚ್ ಆಗಿದ್ದಾರೆ. ಡಿಫ್ರೆನ್ಸ್ ಆಫ್ 14% ಜಾಸ್ತಿ ಮಾಡಿದ್ದಾರೆ. ಗ್ರಾಮಾಂತರದಲ್ಲಿ ಹಳ್ಳಿ ಮಕ್ಕಳು 14% ಅವ್ರ ರಿಸಲ್ಟ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಸಿಟೀಸಲ್ಲಿ ಅವರು 12% ಇನ್ಕ್ರೀಸ್ ಮಾಡಿದ್ದಾರೆ. ಇಲ್ಲೂ ಕೂಡ ಗ್ರಾಮಾಂತರ ಮಕ್ಕಳು ಭಾಳ ಸಕ್ಸಸ್ನ ತೋರಿಸಿರ್ತಕ್ಕಂಥದ್ದು. ಅದ್ರ ನೆಕ್ಸ್ಟು ಸ್ಕೂಲ್ ಮ್ಯಾನೇಜ್ಮೆಂಟ್ ವರ್ಸಸ್ ರೆಗ್ಯುಲರ್ ಫ್ರೆಷರ್ಸ್ ಅಂತ ಹೇಳಿ, ಅಂದರೆ ಗೌರ್ಮೆಂಟು, ಏಡೆಡ್ಡು ಮತ್ತು ಅನ್ಏಡೆಡ್ಡು. ಇಲ್ಲಿ ನೋಡಿ, ಲಾಸ್ಟ್ ಟೈಮಿಗೆ ಮತ್ತು ಈ ಸತಿಗೆ ನಾವು ಗೌರ್ಮೆಂಟ್ ಶಾಲೆಯಲ್ಲಿ, ಯಾಕೆಂದರೆ ನಾವು ಯಾವಾಗಲೂ ಕೂಡ ಟೀಕೆಗೆ ಒಳಪಡ್ತಾ ಇದ್ವಿ. ಸರ್ಕಾರಿ ಶಾಲೆಯಲ್ಲಿ ಸ್ವಲ್ಪ ನಾವು ರಿಸಲ್ಟ್ಸ್ ಎಲ್ಲ ಭಾಳ ಕಮ್ಮಿ ಇತ್ತು, ಮಕ್ಕಳು ಫೇಲ್ ಆಗ್ತಾರೆ, ಅದಕ್ಕೆ ಸರ್ಕಾರಿ ಶಾಲೆಗೆ ಅಡ್ಮಿಷನ್ ಬರಲ್ಲ ಅಂತ. ಆದರೆ ಇವತ್ತಿಂದ ಅದು ಬದಲಾವಣೆಯನ್ನು ಈ ಮಕ್ಕಳು ತೋರಿಸಿದ್ದಾರೆ. ಯಾಕೆ ಅಂತ ಹೇಳಿದರೆ, ಈ ಸತಿ ಸರ್ಕಾರಿ ಶಾಲೆಯಲ್ಲಿ 93.97 ಅಂದರೆ ಹೆಚ್ಚು ಕಮ್ಮಿ 94% ಸರ್ಕಾರಿ ಶಾಲೆಯಲ್ಲಿ ಅಚೀವ್ ಮಾಡಿದ್ದಾರೆ. ಹೋದ ಸತಿ 77 ಇತ್ತು, ಈ ಸತಿಗೆ ಆ ಸತಿಗೆ ಡಿಫ್ರೆನ್ಸ್ ನೋಡಿದರೆ 16.82 ಇದೆ. ಅಂದರೆ ಸರ್ಕಾರಿ ಶಾಲೆ ಇಂಪ್ರೂವ್ಮೆಂಟ್ ಮಾಡಿರಲ್ಲಿ ಸುಮಾರು 16%. ಏಡೆಡ್ ಪಾಪ ಅವರು ಕೂಡ ಈ ಸತಿ ಎಲ್ಲ ರಿಕ್ರೂಟ್ಮೆಂಟ್ ಎಲ್ಲ ಕಾನ್ಫಿಡೆನ್ಸ್ ಕೊಟ್ಟಿದ್ದೀವಿ ಅವರಿಗೆ, ಅವರು ಕೂಡ ಒಂದು ವಿಶ್ವಾಸದಲ್ಲಿದ್ದಾರೆ. ರಿಕ್ರೂಟ್ಮೆಂಟ್ ನಾಳೆ ಇಂಟರ್ನಲ್ ರಿಸರ್ವೇಷನ್ದು ತೀರ್ಮಾನ ಆದಮೇಲೆ, ನಾಳೆನೋ ನಾಡ್ದು ಯಾವಾಗ ತೀರ್ಮಾನ ಆಗುತ್ತೋ ಅದಾದ ತಕ್ಷಣ ಏಡೆಡ್ ಅವ್ರಿಗೂ ನಾವು ಕೊಟ್ಬಿಟ್ರೆ ಅವರು ಕೂಡ ಮೇನ್ ಸ್ಟ್ರೀಮಿಗೆ ಬರ್ತಾರೆ. ಈ ಸತಿ ಅವರು ಕೂಡ ಇಂಪ್ರೂವ್ಮೆಂಟ್ ದಯವಿಟ್ಟು ಒಂದು ನೆನಪಿಟ್ಕೋಬೇಕು. ಹೋದ ಸತಿ ಅವರು ಥರ್ಡ್ ಪ್ಲೇಸಲ್ಲಿ ಇದ್ದರು, ಗೌರ್ಮೆಂಟ್ ಸೆಕೆಂಡ್ ಪ್ಲೇಸಲ್ಲಿ ಬಂದಿತ್ತು SSLC ರಿಸಲ್ಟಲ್ಲಿ. ಏಡೆಡ್ ಅವರು ಪಾಪ ತುಂಬ ತಳ ಹೋಗ್ಬಿಟ್ಟಿದ್ರು. ಈ ಸತಿ ಅವರು ಕೂಡ ಥರ್ಡ್ ಪ್ಲೇಸಲ್ಲಿ ಇದ್ದರೂ ಕೂಡ ಒಳ್ಳೆ ರೀತಿಯಲ್ಲಿ ಮೇಲೆ ಬಂದಿದ್ದಾರೆ. ಏನು ಅಂದರೆ ಅವರು ಕೂಡ 17% ಇಂಪ್ರೂವ್ಮೆಂಟ್ನ ಮಾಡ್ಕೊಂಡಿದ್ದಾರೆ. ಅನ್ಏಡೆಡಲ್ಲಿ 95% ಇಂಪ್ರೂವ್ಮೆಂಟ್ ಆಗಿದೆ. ಅಂದರೆ 8% ದೇ ಹ್ಯಾವ್ ಶೋನ್ ಇಂಪ್ರೂವ್ಮೆಂಟ್ ದ್ಯಾನ್ ಲಾಸ್ಟ್ ಟೈಮ್. 87 ಇತ್ತು, ಈ ಸತಿ 95 ಬಂದಿದೆ. ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ನೆಕ್ಸ್ಟ್ ಚಾರ್ಟು ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತದೆ ನೋಡಿ. ಲಾಸ್ಟ್ ಟೈಮು 62% 60% ಮೇಲೆ ತೊಗೊಂಡಿದ್ರು. 60% ಮೇಲೆ ತೊಗೊಂಡಿರ್ತಕ್ಕಂಥ ಪಾಸ್ ಆಗಿರ್ತಕ್ಕಂಥ ಮಕ್ಕಳು ಬರೀ 62% ಇತ್ತು. ಈ ಸತಿಗೆ ಅದನ್ನು 66.5%. ಅಂದರೆ ಡಿಸ್ಟಿಂಕ್ಷನ್, ಈ ಫಸ್ಟ್ ಕ್ಲಾಸ್ ಮೇಲೆ ಪಾಸ್ ಆಗಿರೋ ಸಂಖ್ಯೆ ಜಯಂತ್ ಅವರೇ 66.5 ಆಗಿದೆ. ವಿ ಹ್ಯಾವ್ ಇನ್ಕ್ರೀಸ್ 4.5%. ಮಧು ಬಂಗಾರಪ್ಪನವರು ಮಾತನಾಡ್ತಿದ್ದಾರೆ, ಬನ್ನಿ ನೋಡೋಣ. ಈ 3 ವರ್ಷದೊಳಗೆ ನಮ್ಮ ಗ್ರೋತ್ ಏನು ಅಂತ ಹೇಳಿದರೆ ಚಂದ್ರಹಾಸ್ ಅವರೇ, ಅದು ಭಾಳ ಮುಖ್ಯ. ಹೈಯೆಸ್ಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿರ್ತಕ್ಕಂಥ ಜಿಲ್ಲೆ
ಇವತ್ತು ನನಗೆ ಭಾಳ ಸಂತೋಷ. ಹೋದ ವರ್ಷ ಇರ್ತಕ್ಕಂಥ ಲಾಸ್ಟ್ ಜಿಲ್ಲೆ ಗುಲ್ಬರ್ಗ ಇತ್ತು, ಆದರೆ ಈ ಸತಿ ಲಾಸ್ಟ್ ಬಟ್ ಒನ್ ಯಾದಗಿರಿ ಇತ್ತು. ಈ ಸತಿ 29.81% ಯಾದಗಿರಿ ಸಾಧನೆ ಮಾಡಿ ಈ ಪರ್ಸೆಂಟೇಜಲ್ಲಿ ಸಾಧಕರಾಗಿ ಟಾಪಲ್ಲಿದ್ದಾರೆ. ಗುಲ್ಬರ್ಗ 28% ಇಂಪ್ರೂವ್ ಮಾಡಿದ್ದಾರೆ. ಚಿತ್ರದುರ್ಗ 21%. ಇದು ಕೊಟ್ಟಿದ್ದೀರಾ ಈ ಶೀಟು ಇದೆಯಲ್ಲ. ಸೊ ನೀವು ದಯವಿಟ್ಟು ನಾನು ಮಾಧ್ಯಮದವರಿಗೆ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಉಡುಪಿ ಮಂಗಳೂರೇ ಫಸ್ಟು ಬೇಡ, ಪರವಾಗಿಲ್ಲ, ಅವರು ಫಸ್ಟೇ ರ್ಯಾಂಕಲ್ಲಿ ಫಸ್ಟು. ಅವ್ರು ನೋಡಿ 3.99. ಯಾಕೆಂದರೆ ಅವ್ರು ಹೋದ ಸತಿನೇ 94% ಅಚೀವ್ ಮಾಡಿಬಿಟ್ಟಿದ್ರು, ಸ್ಯಾಚುರೇಟ್ ಆಗಿಬಿಟ್ಟಿತ್ತು. ಆದರೆ ಅದೇ ಪಾಪ ಯಾದಗಿರಿಯವರು 62%. ನಮ್ಮ ಕಲಬುರಗಿಯವರು ಲಾಸ್ಟ್ ಟೈಮು ಅಲ್ಲಿ ಸ್ಪೆಷಲ್ ಮೀಟಿಂಗ್ ತೊಗೊಂಡು ಅವ್ರು ಬರಬೇಕಾಗಿತ್ತು, ಎಲೆಕ್ಷನ್ ಡ್ಯೂಟಿಗೆ ಹೋಗಿದ್ದಾರೆ. ನನ್ನ ಜೊತೆಗೆ ಇಲ್ಲಿ ಬೆಳಗಾಂ ಕಮಿಷನರು ಕೂಡ ಕೂತ್ಕೊಂಡಿದ್ದಾರೆ, ನಮ್ಮ ಬೇರೆ ಅಧಿಕಾರಿಗಳ ಜೊತೆಗೆ ಕಮಿಷನರ್ ಇದ್ದಾರೆ, ಎಲ್ಲರ ಜೊತೆನೂ ಇದ್ದಾರೆ. ಅವರಿಗೆ ನಾವು ಡೈರೆಕ್ಷನ್ ಕೊಟ್ಟಿದ್ವಿ, ಡೋಂಟ್ ಟೇಕ್ ರ್ಯಾಂಕ್, ಅದನ್ನು ಆಮೇಲೆ ಬರೋಣ 2-3 ವರ್ಷ ಆದಮೇಲೆ, ನೀವು ಮೇನ್ ಸ್ಟ್ರೀಮಿಗೆ ಬನ್ನಿ ಅಂತ. ಅದನ್ನು ಅಚೀವ್ ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಅವರೆಲ್ಲರೂ ಕೂಡ ಮೇನ್ ಸ್ಟ್ರೀಮಿಗೆ ಬಂದಿದ್ದಾರೆ. ರೈಟ್ ಸೈಡ್ ಕಾಲಮಲ್ಲಿ ನಾವು ಡೀಟೇಲ್ಸ್ನು ಕೂಡ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಇದೆ. ಅದ್ರ ಜೊತೆಗೆ 1 ಎಕ್ಸಾಮು 2 ಎಕ್ಸಾಮ್ದು ಅದು ಡೀಟೇಲ್ಸ್ ಇದೆಯಾ ಬಂತ, ಅದು ಬರ್ಕೊಟ್ರ ಕೊಡಿ. ಹಾಂ, ಈಗ ನೆಕ್ಸ್ಟು ನೋಡಿ, ಇದು ಲಾಸ್ಟ್ ಟೈಮು ಕೂಡ ನಾವು ಹೆಂಗೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಟೀಚಿಂಗು ಸಬ್ಜೆಕ್ಟ್ ವೈಸು ಅವ್ರಿಗೆ ಯಾವ ರೀತಿ ನೀವು ನೋಡಿ ನಿಮ್ಮ ಜವಾಬ್ದಾರಿ, ನೀವು ಯಾಕೆ ಹಿಂದೆ ಇದ್ದೀರಾ. ನಾನು ನಮ್ಮ ACS ಅವರಿಗೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ, ಕಮಿಷನರಿಗೆ ಮಾತಾಡಬೇಕಾದ್ರೆ ಇಡೀ ರಾಜ್ಯದಲ್ಲಿ 46,000 ಶಾಲೆದು ಕಷ್ಟ ಆಗುತ್ತೆ. ಬಟ್ ಐ ಟಾಕ್ ಟು ದಮ್ ಇನ್ ಅ ಡಿಫ್ರೆಂಟ್ ಲ್ಯಾಂಗ್ವೇಜ್. ಅದು ಲಾಸ್ಟ್ ಟೈಮ್ ಕೂಡ ನಾನು ನಿಮಗೆ ಹೇಳಿದ್ದೆ. ನೋಡಿ, ಒಂದು ಸಬ್ಜೆಕ್ಟಲ್ಲಿ 2000 ಏನು ಎಲ್ಲಿದೆ, ಹಾಂ, ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದು ಹೋದ ಸತಿ 15,000 ಮಕ್ಕಳು. ಅದು ಕೊಟ್ಟಿದ್ದೀರಾ? ಅವ್ರು ಈ ಶೀಟ್ ಕೊಟ್ಟಿದ್ದೀರಾ? ಈ ಶೀಟ್ ಮೋಸ್ಟ್ಲಿ ಬಂದಿಲ್ಲ, ಬಟ್ ನೀವು ಬರ್ಕೋಬೋದು. ಇದನ್ನ ಬೇಕಾದ್ರೆ ಆಮೇಲೆ ಶೇರ್ ಮಾಡೋಕ್ಕೆ ಹೇಳ್ತೀನಿ. ಇದೊಂದು ಶೇರ್ ಮಾಡಿ ಜೆರಾಕ್ಸ್ ಮಾಡಿಬಿಟ್ಟು ಕೊಡಿ. ಇದು ಭಾಳ ಇಂಪಾರ್ಟೆಂಟು. ಏನು ಅಂದರೆ, ನಾಟ್ ಕ್ಲಿಯರ್ಡ್ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದವರು ಈ ಸತಿ 20,000 ಇದ್ದಾರೆ. ಹೋದ ಸತಿಗಿಂತನೂ ಜಾಸ್ತಿ ಇದೆ, ನಾನು ಒಪ್ಕೊಳ್ತೀನಿ. ಅದನ್ನು ಯಾವ ರೀತಿ ಸರಿ ಮಾಡಬೇಕಂತ ಈಗಾಗಲೇ ನಾವು ಡಿಸ್ಕಸ್ ಮಾಡಿ. ಬಟ್ ಹೋದ ಸತಿ ಬರೀ 15,000 ಇದ್ದರು ಅಷ್ಟೇ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದರು. ಅದೇ ಚೇಂಜ್ ಆಗುತ್ತೆ. 2 ಸಬ್ಜೆಕ್ಟಲ್ಲಿ ಫೇಲ್ ಆದವರು ಹೋದ ಸತಿ 28,000 ಇದ್ದರು 2 ಸಬ್ಜೆಕ್ಟಲ್ಲಿ ಫೇಲ್ ಆದರು. ಈ ಸತಿ 10,500 ಇದ್ದಾರೆ. 10,500. 3 ಸಬ್ಜೆಕ್ಟಲ್ಲಿ ಫೇಲ್ ಆದವರು ಹೋದ ಸತಿ 28,000 ಇದ್ದರು 3 ಸಬ್ಜೆಕ್ಟಲ್ಲಿ. ಈ ಸತಿ 6,100 ಮಾತ್ರ ಇದ್ದಾರೆ. 4 ಸಬ್ಜೆಕ್ಟಲ್ಲಿ ಫೇಲ್ ಆದವರು ಹೋದ ಸತಿ 25,000 ಮಕ್ಕಳಿದ್ದರು. ಈ ಸತಿ 3,800 ಮಕ್ಕಳು. 5 ಸಬ್ಜೆಕ್ಟಲ್ಲಿ ಫೇಲ್ ಆದವರು ಹೋದ ಸತಿ 25,000 ಮಕ್ಕಳಿದ್ದರು. ಈ ಸತಿ 2,500 ಮಕ್ಕಳು. 6 ಸಬ್ಜೆಕ್ಟಲ್ಲಿ ಫೇಲ್ ಆದವರು 6 ಸಬ್ಜೆಕ್ಟಲ್ಲಿ ಹೋದ ಸತಿ 37,000 ಇದ್ದರು. ಈ ಸತಿ 7,400 ಇದ್ದಾರೆ. ಸೊ ನಮ್ಮ ಟಾರ್ಗೆಟ್ ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದರೆ, ನಾನು ಆಗಲೇ ಇವತ್ತು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಇದಾದಮೇಲೆ ನಮ್ಮದು ಮೀಟಿಂಗ್ ಇದೆ. ಯಾರ್ಯಾರು ಫೇಲ್ ಆಗಿದ್ದಾರೆ ಒಂದು ಸಬ್ಜೆಕ್ಟಲ್ಲಿ ಇರ್ಬೋದು, 6 ಸಬ್ಜೆಕ್ಟ್. ಸೊ 6 ಸಬ್ಜೆಕ್ಟು ಅಂದರೆ ಅಲ್ಲಿಗೆ ನಾವು ಟಾರ್ಗೆಟ್ ಮಾಡಬೇಕು. ಅವರು ಅಲ್ಲಿ ಇಲಾಖೆಯವರು ಇರ್ಬೋದು, ನಮ್ಮ ಟೀಚರ್ಸ್ ಇರ್ಬೋದು, ನಮ್ಮ ಕೊರತೆಗಳು ಏನಿದ್ದಾವೆ ಅದನ್ನು ಐಡೆಂಟಿಫೈ ಮಾಡಿ ಈ 2ನೇ ಎಕ್ಸಾಮು ಈಗ ಅದ್ರ ಬಗ್ಗೆ ಮಾತಾಡ್ತೀನಿ. ಅಷ್ಟೊಳಗೇ ನೀವು ರೆಡಿ ಮಾಡಬೇಕು, ಅವರಿಗೆ ಮೇನ್ ಸ್ಟ್ರೀಮಿಗೆ ಕರ್ಕೊಬರ್ಬೇಕಾದ್ರೆ. ಇವರೆಲ್ಲ 1, 2, 3 ಸಬ್ಜೆಕ್ಟಲ್ಲಿ ಪಾಸ್ ಆದವರು ಆಟೋಮೆಟಿಕಲಿ ನೆಕ್ಸ್ಟ್ ಎಕ್ಸಾಮಿಗೆ ಪಾಸ್ ಆಗಿಬಿಡ್ತಾರೆ ಇದೇ ವರ್ಷಕ್ಕೆ. ಬಟ್ 6 ಸಬ್ಜೆಕ್ಟಲ್ಲಿ ಫೇಲ್ ಆದವರು ಹೋದ ಸತಿ 37,000ನ ಚೆನ್ನಾಗಿ ಸಕ್ಸಸ್ ಮಾಡಿದ್ದಾರೆ ಇಲಾಖೆಯವರು. ಆದರೂ ಕೂಡ ನ್ಯೂನತೆ ನಮ್ಮಲ್ಲಿದೆ. 7,400 ಜನರು ಇನ್ನೂ ಕೂಡ ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗ್ತಾರೆ ಅಂದರೆ ಅದು ಮೋಸ್ಟ್ಲಿ ಅಟೆಂಡೆನ್ಸ್ ಇರಲ್ಲ, ಬರೋದಿಲ್ಲ, ತಂದೆ ತಾಯಿಯವರು ಹುಷಾರಿಲ್ಲ. ನಾನು ಕೇಳಿಕೊಂಡೆ ಯಾಕೆ ಅಂಥೇಳಿ. ಯಾಕೆಂದರೆ ನಿನ್ನೆ ನಾವೊಂದು ರಿವ್ಯೂ ಮಾಡಿದ್ವಿ. ಆ ಟೈಮಲ್ಲಿ ಅವರು ಹೇಳಿದರು, ಇಲ್ಲ ಸರ್, ಕೆಲವು ಕಡೆಗೆ ಕೆಲವರು BOವರೆಗೂ ಮಾತಾಡಿದರು. ಹೆಡ್ ಮಾಸ್ಟ್ರಿಗೆ ಸ್ಟ್ರೈಟ್ ಫೋನ್ ಮಾಡಿದಾಗ ಮಕ್ಕಳ ಹೆಸರು ತೊಗೊಂಡಾಗ, ಇಲ್ಲ ಸರ್ ಆ ಮಗು ಬರೋದೇ ಇಲ್ಲ, ಆಮೇಲೆ ಅವ್ರಿಗೆ ಆಸಕ್ತಿ ಇಲ್ಲ, ಕೂಲಿ ಕೆಲಸ ಮಾಡ್ತಾರೆ, ಇಲ್ಲ ಅವ್ರ ತಂದೆ ತಾಯಿಯಲ್ಲಿ ಮನೇಲಿ ದುಡಿಯೋರು ಇವರೊಬ್ಬರೇ. ಇದೆಲ್ಲ ಕೂಡ ಸಾಕಷ್ಟು ಸ್ಟೋರೀಸ್ ಇದೆ. ಅದನ್ನು ಇನ್ನೊಂದು ದಿವಸ ನಾನು ಹಂಚ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಕಲ್ಯಾಣ ಕರ್ನಾಟಕದ್ದು ಕೊಡಿ, ಕಲ್ಯಾಣ ಕರ್ನಾಟಕ. ಆಮೇಲೆ ಈಗ ನನಗೆ ಭಾಳ ಸಂತೋಷ ಏನು ಅಂತ ಹೇಳಿದರೆ, ಅಕ್ಷರಾವಿಷ್ಕಾರ ಬದಲಾವಣೆ ಏನು
ಬದಲಾವಣೆಯನ್ನು ಮಾಡಿದೆ. ನಾನು ಮ್ಯಾಜಿಕ್ ಅಂತ ಹೇಳೋದಿಲ್ಲ. ಆ ಶ್ರಮವನ್ನು ನಮ್ಮ ಶಾಸಕರು ಕೂಡ ಅಲ್ಲಿರ್ತಕ್ಕಂಥ ಭಾಗದವ್ರಿಗೆ ಪಕ್ಷಾತೀತವಾಗಿ ಅವರೆಲ್ಲ ಹಣನ 25% ನಮ್ಮ ಇಲಾಖೆಗೆ ನಮ್ಮ ಕನ್ಸಲ್ಟೆನ್ಸಿ ಮಾಡಿ ಕರೆಕ್ಟಾಗಿ ಅವ್ರ ಖರ್ಚನ್ನು ಕೂಡ ಮಾಡಿದರು. ಅದೆಲ್ಲದಕ್ಕೂ ಕೂಡ ಕೆಲವು ಕಡೆಗೆ ಟೀಚರ್ಸ್ ಕೊಡೋದಕ್ಕೆ ನಮಗೆ ಕಷ್ಟ ಆದಾಗ ಅವರು ಕೂಡ ಅಲ್ಲಿ ಟೀಚರ್ಸ್ ರಿಕ್ರೂಟ್ಮೆಂಟಿಗೂ ಹಣವನ್ನು ಇಟ್ಟು ಅವರೇ ರಿಕ್ರೂಟ್ಮೆಂಟು 3 ವರ್ಷಕ್ಕೆ ಮಾಡಿದರು. ಈಗ 3 ವರ್ಷ ಕಂಪ್ಲೀಟ್ ಆಯಿತು. ಆಗಲೇ ಅದ್ರ ಬಗ್ಗೆ ರಿಸಲ್ಟು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಲಬುರಗಿದು ಕೊಟ್ಟಿದ್ದೀರಾ ಅವರಿಗೆ ಎಲ್ಲರಿಗೂ? ಅದು ಕೊಟ್ಟಿಲ್ಲ ಅಂದರೆ ಅದನ್ನು ಜೆರಾಕ್ಸ್ ಮಾಡಿ ಅದು ಕೊಡಲೇಬೇಕು. ಓಕೆ ನೋಡಿ, ಯಾದಗಿರಿ ಹೋದ ಸತಿ ಟೋಟಲ್ಲು 71%, ಯಾವುದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 71% ಅಚೀವ್ ಮಾಡಿದರು. ಈ ಸತಿಗೆ ದೇ ಹ್ಯಾವ್ ಅಚೀವ್ಡ್ 91%. ನಮ್ಮದೇನು ರಾಜ್ಯ ಮಟ್ಟದಲ್ಲಿ 94% ಇದೆ, ಅದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ತುಂಬ ಹಿಂದೆ ಇದ್ದರು ಅವರು. ನಾವು ಭಾಳ ಜವಾಬ್ದಾರಿ ತೊಗೊಂಡು ನಾವೆಲ್ಲದೂ ಕೂಡ ಒಂದು ಪಾಯಿಂಟ್ ಪ್ರೋಗ್ರಾಮ್ ಹಾಕಿದ್ವಿ, ಅದ್ರ ಬಗ್ಗೆನೂ ಕೂಡ ಮಾತಾಡ್ತೀವಿ. 91.6% ಅವರು ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಸೊ ಈ 7 ಜಿಲ್ಲೆಯವರಿಗೆ ನಾನು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಇಲಾಖೆ ಇರ್ಬೋದು, ಮಕ್ಕಳಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲೂ ಕೂಡ ಗರ್ಲ್ಸು ಟಾಪಲ್ಲಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ, ಬೈ ಅಚೀವಿಂಗ್ 94%. ಬಾಯ್ಸು 88% ಇದ್ದಾರೆ. ಆದರೆ ಬಾಯ್ಸು ಹೈಯೆಸ್ಟ್ ಜಿಗಿತ ಮಾಡಿದ್ದಾರೆ 23%. ಯಾಕೆಂದರೆ 65% ಇತ್ತು ಹೋದ ಸತಿ. ಯಾರು? ಬಾಯ್ಸು ಕಲ್ಯಾಣ ಕರ್ನಾಟಕ. ಅವರು ಕೂಡ 88% ಈ ಸತಿ ಅವರು ರಿಸಲ್ಟನ್ನು ಕೊಟ್ಟಿದ್ದಾರೆ. ಆಮೇಲೆ ಭಾಳ ಮುಖ್ಯ ಗ್ರಾಮೀಣ ಭಾಗ, ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ. ರೂರಲ್ಲು ಮತ್ತು ಅರ್ಬನ್ನು, ಅಲ್ಲಿ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಸಿಟಿ ಮತ್ತು ವಿಲೇಜಿಂದ ನಾವು ಟಾರ್ಗೆಟ್ ಮಾಡಿದ್ವಿ. ಹೋದ ಸತಿ 72% ಇತ್ತು ಗ್ರಾಮಾಂತರ, ಈ ಸತಿ 92% ಗ್ರಾಮಾಂತರ. ಅಂದರೆ ಟೋಟಲ್ ರಿಸಲ್ಟಲ್ಲಿ 91 ಇದ್ದರೂ ಕೂಡ ಕಲ್ಯಾಣ ಕರ್ನಾಟಕ, ಹಳ್ಳಿ ಭಾಗದಲ್ಲಿ ಮಕ್ಕಳು ಅಚೀವ್ಮೆಂಟು ಸಿಟಿಗಿಂತಲೂ ಜಾಸ್ತಿ ಮಾಡಿದ್ದಾರೆ ಅಂಥೇಳಿ ನಾನು ನಿಮಗೆ ಹೇಳಲಿಕ್ಕೆ ಸಂತೋಷವನ್ನು ಪಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಸಿಟೀಸಲ್ಲಿ 71 ಇದ್ದರು ಅವರು ಹೋದ ಸತಿ, ಈ ಸತಿ 89%. ಸೊ ಸಿಟಿಗೆ ಇಲ್ಲಿಗೆ 2% ಡಿಫ್ರೆನ್ಸ್ ಇದೆ, 2.7%. ಇದ್ರ ಜೊತೆಗೆ ನನಗೆ ಭಾಳ ಹೆಮ್ಮೆ ಈ ಸತಿ ಏನು ಅಂತ ಹೇಳಿದರೆ, ಎಲ್ಲದಕ್ಕಿಂತ ಹೆಮ್ಮೆ ಇದು ಟಾಪಲ್ಲಿ. ಯಾವಾಗಲೂ ಕೂಡ ಗೌರ್ಮೆಂಟು, ಅದರಲ್ಲೂ ಕಲ್ಯಾಣ ಕರ್ನಾಟಕದಲ್ಲಂತೂ ನಮ್ಮನ್ನು ಭಾಳ ಹೀನಾಯವಾಗಿ ನೋಡ್ತಾಯಿದ್ರು. ನಾವು ಪ್ರೋಗ್ರಾಮ್ಸ್ ಕೊಟ್ಟು ಗೌರ್ಮೆಂಟ್ ಶಾಲೆನ ಟಾರ್ಗೆಟ್ ಮಾಡಿದ್ವಿ. ಈ ಸತಿ ಗೌರ್ಮೆಂಟು, ಏಡೆಡು, ಅನ್ಏಡೆಡು ಇವು 3ರಲ್ಲೂ ಟಾಪಲ್ಲಿರೋರು ಯಾರು ಅಂತ ಹೇಳಿದರೆ, ಸಕ್ಸಸ್ ರೇಟಲ್ಲಿ ನಮ್ಮ ಸರ್ಕಾರಿ ಶಾಲೆ 92% ಮಾಡಿದೆ. ಏಡೆಡ್ ಅವರು 91% ಮಾಡಿದೆ, 91.2. ನಮಗೆ ಅವರಿಗೆ 0.2% ಡಿಫ್ರೆಂಟು. 0.2%ಅಲ್ಲಿ ಅನ್ಏಡೆಡ್ಗಿಂತ ನಾವು ಚೆನ್ನಾಗಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಪ್ರೋಗ್ರೆಸ್ನ ಕೊಟ್ಟಿದ್ದೀವಿ. ಆ ಶೀಟ್ ನಿಮಗೆ ಬಂದಿಲ್ಲ ಅಂತ ಈಗ ಕೊಡಿಸ್ತೀನಿ, ಅದು ಲಾಸ್ಟಲ್ಲಿದೆ ಇದು. ಸೊ ಮತ್ತೇನಾದ್ರು ಹೇಳಬೇಕಾದ್ರೆ ಹೇಳ್ತೀನಿ. ಇದನ್ನು ಸರ್ಕಾರಿ ಶಾಲೆಯಲ್ಲಿ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 98% ಸಕ್ಸಸ್ ಕಂಡಿದ್ದೀವಿ. ಅದೇ ಅನ್ಏಡೆಡಲ್ಲಿ 91.8, ನಾವು 0.2% ಜಾಸ್ತಿ ಮಾಡ್ಕೊಂಡಿದ್ದೀವಿ ಅನ್ನೋದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಟೋಟಲು ಇನ್ಕ್ರೀಸ್ ಇನ್ ಪರ್ಸೆಂಟೇಜ್ ಇಸ್ 19%. ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 3 ಜನರನ್ನು ಸೇರಿದರೆ ಅದೇ 19%. ಮುಂಚೆನೇ ಹೇಳಿದ್ದೆ, ಅದೇ 19% ಈ ಸತಿ ನಾವು ಜಾಸ್ತಿ ಮಾಡಿದ್ದೀವಿ. ಅದೇ ರೀತಿ ಅಫ್ಕೋರ್ಸ್ ಬೇರೆ ಕ್ಯಾಟಗರಿ ಇದೆ. SC ST ಅವರು ಎಷ್ಟು ಪಾಸ್ ಆಗಿದ್ದಾರೆ? 23% SC, ST ಅವರು 19%, ಕ್ಯಾಟಗರಿ 1 23%. ಅದೆಲ್ಲ ಡೀಟೇಲ್ಸ್ ಇದೆ. ಮತ್ತು ಬೇರೆ ಕಡೆನೂ ಅಷ್ಟೇ. ಕಲ್ಯಾಣ ಕರ್ನಾಟಕ ಇದು ಸಾರಿ, ಅದೊಂದು ಈಗ ರೆಡಿ ಆಯಿತು ಅದು. ಯಾಕಂದರೆ ನಾನು ಹೇಳಿದೆ ನಿಮ್ಗೆ ಕೊಡಬೇಕಾದ್ರೆ ನಾವೇನು ಸಾಧನೆ ಮಾಡಿದ್ದೀವಿ, ಎಲ್ಲಿ ವೀಕ್ ಇದ್ದಲ್ಲಿ ಅಂತಲೂ ಕೊಡಬೇಕಾಗತ್ತೆ. ಅದನ್ನು ಕೊಡ್ತಾರೆ, ಸ್ವಲ್ಪ ಬೇಗ ಕೊಡಿ, ಎಲ್ಲರಿಗೂ ಹಂಚಕ್ಕೆ ಹೇಳಿ ಅದನ್ನು. ಆಮೇಲೆ ನೋಡಿ, ಅಲ್ಲೂ ಕೂಡ 100% ರಿಸಲ್ಟು. 90 ಶಾಲೆ ಹೋದ ವರ್ಷ, ಸರ್ಕಾರಿ ಶಾಲೆಯಲ್ಲಿ ಈ ಸತಿ 426, ಪ್ರೈವೇಟು ಅದೆಲ್ಲ ಸೇರಿ ಬಿಟ್ಬಿಡಿ 221 ಇತ್ತು. ಈ ಸತಿ 844, 100ಗೆ 100 ತೊಗೊಂಡಿದ್ದೀವಿ. 0 ಔಟ್ ಆಫ್ 0 ಎಲ್ಲೂ ಇಲ್ಲ ಸರ್ಕಾರಿ ಶಾಲೆಯಲ್ಲಿ ಇಡೀ ರಾಜ್ಯದಲ್ಲಿ. ಅದೊಂದು ಸ್ಟೆಪ್, ಒಂದು ಸ್ಮಾಲ್ ಸ್ಟೆಪ್. ಲಾಸ್ಟ್ ಟೈಮು ಕೂಡ ಇರಲಿಲ್ಲ, ಈ ಸತಿನೂ ಇಲ್ಲ. ಅಫ್ಕೋರ್ಸ್ ಏಡೆಡು ಅವ್ರದ್ದೆಲ್ಲ ಒಂದು 28 ಮತ್ತು 14 ಆಗಿದೆ. ಹೋದ ಸತಿ 28 ಇತ್ತು, 0ಗೆ 0, ಈಗ 14 ಆಗಿದೆ. ಮತ್ತು ಫಸ್ಟ್ ಲ್ಯಾಂಗ್ವೇಜು ಇದನ್ನೆಲ್ಲ ಡೀಟೇಲ್ಸು ಕೂಡ ನಾವು ಕೊಟ್ಟಿದ್ದೀವಿ. ಮತ್ತೆ ನಾನೀಗ ಅದು ಬಿಟ್ಟರೆ ಏನು ಆಮೇಲೆ ಈಗ
ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಸತಿನೂ ಕೂಡ ನಾನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆಯನ್ನು ಮಾಡಿದ್ವಿ, ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿ ತೀರ್ಮಾನವನ್ನು ತೊಗೊಂಡ್ವಿ. ಹೇಗೆ PUCಯಲ್ಲಿ ಒಳ್ಳೆ ರಿಸಲ್ಟ್ ಕೊಟ್ಟಿರೋದ್ರಿಂದ, ಯಾಕೆಂದರೆ ಥರ್ಡ್ ಎಕ್ಸಾಮ್ ಯಾಕೆ ತಂದ್ವಿ ಅಂದರೆ ತಪ್ಪುಗಳು ನಂಬಿದ್ವು, ಇಲಾಖೆಗೆ ಟೀಚಿಂಗು ಇವೆಲ್ಲವೂ ಕೂಡ ನಾನು ಅದನ್ನ ಚರ್ಚೆ ಮಾಡಿದ್ದೀನಿ. ಮತ್ತು ನಾನು ಅದನ್ನ ಮತ್ತೆ ಭಾಷಣ ಮಾಡೋಕ್ಕೆ ಹೋಗೋದಿಲ್ಲ. ಈ ಸತಿನೂ ಕೂಡ ನಮ್ಮ ಕರ್ತವ್ಯವನ್ನು ನಿಭಾಯಿಸೋದಕ್ಕೆ ಮಕ್ಕಳು ಕೂಡ ಒಳ್ಳೆ ರಿಸಲ್ಟನ್ನು ಕೂಡ ಕೊಟ್ಟಿರೋದ್ರಿಂದ ಈ ಸತಿ ಥರ್ಡ್ ಎಕ್ಸಾಮ್ ಇರೋದಿಲ್ಲ. ಸೊ ಈ ಸತಿ ಥರ್ಡ್ ಎಕ್ಸಾಮ್ ಇರೋದಿಲ್ಲ. ಸೊ ಸೆಕೆಂಡ್ ಎಕ್ಸಾಮು ಮುಂಚೆ ನಾವು ಅಂದ್ಕೊಂಡಿದ್ದು ಇದೇ ಡೇಟಾ, ಮುಂಚೆ ಅಂದ್ಕೊಂಡಿದ್ದು ಕೂಡ ನಾವು 18, ಯಾಕೆಂದರೆ ಟೈಮ್ ಇದೆ ನಮಗೆ. ಇವತ್ತು 24ನೇ ತಾರೀಕು, 23ನೇ ತಾರೀಕು ಇವತ್ತು. ನಾನು ಆ್ಯಕ್ಚುಲಿ ನೀವೆಲ್ಲರೂ ಕೂಡ ನಾಳೆ ರಿಸಲ್ಟ್ ಹೇಳ್ತಾರೆ ಅಂದ್ಕೊಂಡಿದ್ರಿ ನೀವು. ಈ ಸತಿ ಕೋರ್ಟ್ ಮ್ಯಾಟ್ರ್ ಬಂದ ಮೇಲೆ ಲೇಟ್ ಆಗಿಬಿಡುತ್ತೆ 2 ದಿವಸ ಅಂತಲೂ ಕೂಡ ನೀವು ಚರ್ಚೆ ಮಾಡಿದ್ರಿ, ಅದೆಲ್ಲದೂ ಕೂಡ ವಿಶ್ಲೇಷಣೆ ಮಾಡಿದ್ರಿ. ಆದರೆ ನನಗೆ ಗೊತ್ತಿತ್ತು, ನಾನು ಹೇಳಿದ್ದೆ ಇಲ್ಲ ಒಂದು ದಿವಸ ಮುಂಚೆನಾದ್ರು ಮಾಡೋಕ್ಕೆ ಟ್ರೈ ಮಾಡಬೇಕಂತ. ಆಮೇಲೆ ನಾಳೆ ಅಂತಲೇ ಫಿಕ್ಸ್ ಮಾಡಿದ್ವಿ ನಾವು. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋದಾಗ ಎಲ್ಲ ರಿಸಲ್ಟ್ನ ಎಲ್ಲ ತೊಗೊಂಡ್ರು. ಯಾಕೆಂದರೆ ಇದು ಕೋರ್ಟ್ ಮ್ಯಾಟ್ರ್ ಬಂದಾಗಲೂ ಕೂಡ ಅದ್ರದ್ದು ಅಷ್ಟೇ, ಯಾಕೆ ಏನು ಎಷ್ಟು ಮಕ್ಕಳು ಫೇಲ್ ಆದರು ಅದನ್ನು ತೊಗೊಂಡ್ರು. ಸೊ ಹಿ ವಾಸ್ ಹ್ಯಾಪಿ, ಅಂಥದ್ದೇನು ಎಫೆಕ್ಟ್ ಆಗಿಲ್ಲ. ಎಲ್ಲದೂ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು ರೂಲ್ಸ್ ಅದ್ರ ಬಗ್ಗೆನೂ ಕೂಡ ನಾನು ಇನ್ನೊಂದು ದಿವಸ ಹೇಳ್ತೀನಿ, ಅದು ಮಾತಾಡ್ತೀನಿ ಆಮೇಲೆ ನಿಮಗೆ. ಆದರೆ ಭಾಳ ಸಂತೋಷ ಏನು ಅಂತ ಹೇಳಿದರೆ, ಅವರು ಇಲ್ಲ ಸರ್ ನಾವು 24ನೇ ತಾರೀಕು ಅಂದಿದ್ವಿ ಅನೌನ್ಸ್ ಮಾಡೋಕ್ಕೆ, ಸೊ 24ನೇ ತಾರೀಕು ಮಾಡ್ತೀವಿ ಅಂದರೆ ರೆಡಿಯಾಗಿದ್ದೀರ ಅಂತ ಅವತ್ತವರೆಗೂ ಯಾಕೆ ಕಾಯ್ತೀರಿ, ನಾಳೆ ಬೆಳಗ್ಗೆ ಮಾಡಬೇಕು ಅಂತ ಹೇಳಿ ನಿನ್ನೆ ರಾತ್ರಿ 8 ಗಂಟೆಗೆ ನಮಗೆ ಡೈರೆಕ್ಷನ್ ಕೊಟ್ಟು ಸ್ಟ್ರಿಕ್ಟಾಗಿ ಹೇಳಿಬಿಟ್ರು, ನೋ ಡೋಂಟ್ ವೆಯ್ಟ್, ನಾಳೆ ಬೆಳಗ್ಗೆ ಮಾಡಬೇಕು. ನಾವು 10 ಗಂಟೆಗೆ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಬಟ್ ಕೆಲವೆಲ್ಲ ಈ ಡಿಜಿಲಾಕರು, ಯಾಕೆಂದರೆ ಮಕ್ಕಳಿಗೆಲ್ಲ ಕರೆಕ್ಟಾಗಿ ಮಾಹಿತಿ ಹೋಗಬೇಕಲ್ಲ, ಅದಕ್ಕೋಸ್ಕರ ನಾವು ಲೇಟ್ ಮಾಡಿದ್ವಿ. ಅದರ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇ ಮಾಡಿ ಅಂದಿದ್ದಕ್ಕೆ ಇವತ್ತು ಮಾಡಿದ್ದೀವಿ. ಈಗ ಸೆಕೆಂಡ್ ಎಕ್ಸಾಮ್ ಡೇಟು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾಧ್ಯಮದವ್ರು ದಯವಿಟ್ಟು ಇದನ್ನು ಹಾಕಿ ಮಕ್ಕಳು ಇದು ಉಪಯೋಗ ಮಾಡಿಕೊಳ್ಳಿ ಫಾರ್ ಇಂಪ್ರೂವ್ಮೆಂಟ್ ಆಫ್ ಎಕ್ಸಾಮ್ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ. ಯಾರಾದರೂ ಪಾಸ್ ಆಗಿಲ್ಲ ಅಂತ ಹೇಳಿದರೆ ಏನೇ ಕಾರಣದಲ್ಲಿ ದಯವಿಟ್ಟು ಅವರನ್ನು ಈಗ ನಮ್ಮ ಇಲಾಖೆಯವರು ಕೂಡ ನಾವಾಗಲೇ ಡೈರೆಕ್ಷನ್ ಕೊಟ್ಟಿದ್ದೀವಿ, ನಾಳೆ ಬೆಳಗ್ಗೆಯಿಂದನೇ ಅವರು ಕಾರ್ಯರೂಪಕ್ಕೆ ಬರ್ತಾರೆ. ಅವ್ರವ್ರ ಕೆಲಸನ ಮತ್ತೆ ಕಂಟಿನ್ಯೂ ಮಾಡಬೇಕು. ಈ 1 ವರ್ಷದ ಕೆಲಸವನ್ನು ಇದರೊಳಗೆ ನಾವು ಮಾಡಬೇಕು ಅಂತೇಳಿ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. 18ನೇ ತಾರೀಕು ಮುಂದಿನ ತಿಂಗಳು, ಅಂದರೆ ಮೇ 18ನೇ ತಾರೀಕಿಂದ ಮೇ 25ನೇ ತಾರೀಕುವರೆಗೂ 2ನೇ ಎಕ್ಸಾಮು ನಡೀತದೆ, 3ನೇ ಎಕ್ಸಾಮ್ ಇರೋದಿಲ್ಲ. ಮೇ 18ರಿಂದ ಮೇ 25ನೇ ತಾರೀಕುವರೆಗೂ ಆ ಸ್ಕೆಡ್ಯೂಲ್ನ ನಾವು ಹಾಕ್ತೀವಿ, ಯಾವತ್ತು ಯಾವ ಸಬ್ಜೆಕ್ಟು ಏನು ಅಂತ. ಯಾಕೆಂದರೆ ಇಲಾಖೆಯವರು ಅದೆಲ್ಲ ರೆಡಿ ಆಗಬೇಕಾಗ್ತದೆ. ಕ್ವೆಶ್ಚನ್ ಪೇಪರು ಅದೆಲ್ಲ ಅವರು ನಾನು ಯಾಕೆಂದರೆ ಆ ಕಡೆಗೆ ನಾನು ಮುಖನೇ ಹಾಕಲ್ಲ, ಆ ಡಿಪಾರ್ಟ್ಮೆಂಟ್ ಇದೆ, ಅವ್ರು ನೋಡ್ಕೊಳ್ತಾರೆ. ಹೆಚ್ಚು ಕಮ್ಮಿ ಆದರೆ ಅವರೇ ಹೊಣೆ ಹಾಕ್ತಾರೆ, ಅದಕ್ಕೆ ನಾವು ಆ ಕಡೆ ಹೋಗೋದಿಲ್ಲ. ಸೊ 18ರಿಂದ 25ನೇ ತಾರೀಕು ಮೇಗೆ 2ನೇ ಎಕ್ಸಾಮ್ ನಡೀತದೆ, 3ನೇ ಎಕ್ಸಾಮ್ ಇರೋದಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲರೂ ಕೂಡ ಈ ಬಾರಿ 3ನೇ ಬಾರಿ ಪರೀಕ್ಷೆ ಇರೋದಿಲ್ಲ, 2ನೇ ಪರೀಕ್ಷೆ ಇರುತ್ತೆ ಅಂತ ಮಧು ಬಂಗಾರಪ್ಪನವರು ಮಾಹಿತಿಯನ್ನು ಕೊಟ್ಟರು. ಮೇ 18ರಿಂದ 2ನೇ ಪರೀಕ್ಷೆ ಆರಂಭ ಆಗುತ್ತೆ. ಯಾರೆಲ್ಲ ಫೇಲ್ ಆಗಿದ್ದಾರೋ ಅವರಿಗೆ ತರಬೇತಿಯನ್ನು ಕೊಡುವಂತಹ ಕೆಲಸ ಆಗುತ್ತೆ. ಕಾರಣಾಂತರಗಳಿಂದ ಫೇಲ್ ಆಗಿದ್ದರೆ, ಯಾವ ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದಾರೆ ಅದರಲ್ಲಿ ಮಕ್ಕಳನ್ನು ಪಾಸ್ ಮಾಡಿಸುವಂತಹ ಕೆಲಸವನ್ನು ಸಂಬಂಧಪಟ್ಟಂತಹ ಶಿಕ್ಷಕರು ಇಲಾಖೆಯವರು ಮಾಡಲಿದ್ದಾರೆ ಅಂತ ಮಧು ಬಂಗಾರಪ್ಪನವರು ಹೇಳಿದ್ದಾರೆ. ಮೇ 18ರಿಂದ 2ನೇ ಪರೀಕ್ಷೆ ಆರಂಭ ಆಗುತ್ತೆ. ಫೇಲ್ ಆದ ಮಕ್ಕಳಿಗೆ 3ನೇ ಪರೀಕ್ಷೆ ಈ ಬಾರಿ ಇರೋದಿಲ್ಲ ಅಂತ ಹೇಳಿ ಮಧು ಬಂಗಾರಪ್ಪನವರು ಸ್ಪಷ್ಟಪಡಿಸಿದ್ದಾರೆ. ಅದಕ್ಕೆ ಕಾರಣ ಕೂಡ ಹೇಳಿದ್ದಾರೆ. ಯಾಕಂದರೆ ಈ ಬಾರಿಯ SSLC ಫಲಿತಾಂಶ ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದೆ. ದಾಖಲೆ ಮಟ್ಟದಲ್ಲಿ ಫಲಿತಾಂಶ ದಾಖಲಾಗಿರೋದ್ರಿಂದ 3ನೇ ಬಾರಿ ಪರೀಕ್ಷೆಯ ಅವಶ್ಯಕತೆ ಇಲ್ಲ ಅನ್ನೋದನ್ನು ಮಧು ಬಂಗಾರಪ್ಪನವರು ಕ್ಲಾರಿಫೈ ಮಾಡಿದ್ದಾರೆ. ರಿಲ್ಯಾಕ್ಸೇಷನ್ ಇದೆ, ಇದರಲ್ಲಿ ಏನು ಕಟ್ಟಂಗೆ ಇರೋದಿಲ್ಲ. ಕರೆಕ್ಟಾ? ಆದರೆ ಥರ್ಡ್ ಲ್ಯಾಂಗ್ವೇಜಲ್ಲಿ ನಾನು ಯಾವುದು ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಥರ್ಡ್ ಲ್ಯಾಂಗ್ವೇಜಲ್ಲಿ ತುಂಬ ಲ್ಯಾಂಗ್ವೇಜಸ್ ಇದ್ದಾವೆ. ಅದರಲ್ಲಿ ಇಂಪ್ರೂವ್ಮೆಂಟಿಗೂ ಅಷ್ಟೇ, ಫೇಲ್ ಆದವ್ರಿಗೂ ಕೂಡ. ಯಾಕೆಂದರೆ ಫೇಲ್ ಆದವ್ರು ಬರೀ 1,000 ಚಿಲ್ಡ್ರೆ ಅಷ್ಟೇ. ಅದು ಬರೀ ಒಂದೇ ಸಬ್ಜೆಕ್ಟಲ್ಲಿ ಫೇಲ್ ಆದವರು 1,000 ಎಲ್ಲ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು, ಏನಂತ ಪಾಸೇ ಆಗೋದಿಲ್ಲ. ಅವರೆಲ್ಲ ಡಿಸ್ಟಿಂಕ್ಷನಲ್ಲೆಲ್ಲ ಬಂದಿದ್ದಾರೆ. ನಿಮಗೆ 60% ಮೇಲೆ ಡಿಸ್ಟಿಂಕ್ಷನ್ ಅಂದರೆ ಯು ನೋ ವಾಟ್ ಇಟ್ ಈಸ್. ಥರ್ಡ್ ಲ್ಯಾಂಗ್ವೇಜ್ ಯಾಕೆಂದರೆ ಸ್ವಲ್ಪ ಆ ಗೊಂದಲ ಸೃಷ್ಟಿಯಾಗಿದೆ ಅನ್ನೋದು ಒಂದು ಕಾರಣದಿಂದ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಮಾತಾಡಿ, ಸರ್ ಅವರಿಗೆ ಇಂಪ್ರೂವ್ಮೆಂಟಿಗೂ ಕೂಡ ಏನಾದ್ರು ಅವ್ರ ಮನಸ್ಸಲ್ಲಿದ್ದರೆ ಇಂಪ್ರೂವ್ಮೆಂಟಿಗೂ ನಾವು ಅವರಿಗೆ ಎಕನಾಮಿಕಲ್ ಹೊರೆ ಹಾಕೋದಿಲ್ಲ. ಪ್ಲಸ್ ಯಾರು ಫೇಲ್ ಆಗಿದ್ದಾರೆ ಅವರು ಕೂಡ ಫೀಸ್ ಕಟ್ಟಂಗಿಲ್ಲ. ಬರೀ ದಿಸ್ ಇಸ್ ಫಾರ್ ದಿಸ್ ಇಯರ್ ಥರ್ಡ್ ಲ್ಯಾಂಗ್ವೇಜಿಗೆ ಮಾತ್ರ. ಅವ್ರ ಇಂಪ್ರೂವ್ಮೆಂಟಿಗೂ ದುಡ್ಡು ಅವ್ರೇನು ಕಟ್ಟಂಗಿಲ್ಲ, ಇಂಪ್ರೂವ್ಮೆಂಟಿಗೆ ಮಾತ್ರ. ಬೇರೆಯವರೆಲ್ಲ ಇಂಪ್ರೂವ್ಮೆಂಟಿಗೆ ಕಟ್ಟಲೇಬೇಕು. ಓಕೆನಾ?
ಹಾಂ, ಹಿಂದಿ ಅಲ್ಲ, ಆಲ್ ಭಾಷೆ ಇದರೊಳಗಿಲ್ಲ. ಅಲ್ಲಲ್ಲ, ಹಿಂದಿ ಅಂತೇಳಿ ಹಾಕ್ಕೊಂಡಿದ್ದಾರೆ. ಬಟ್ ಯಾರ್ಯಾರು ಥರ್ಡ್ ಲ್ಯಾಂಗ್ವೇಜ್, ಕೋರ್ಟಿಗೆ ಹೋಗಿದ್ದು ನಾವು ಥರ್ಡ್ ಲ್ಯಾಂಗ್ವೇಜ್ ಅಂತ. ಅಲ್ಲ ಅವರಿಗೆ ಟೈಪ್ ನೀವು ಹಿಂದಿ ಅಂತ, ಅದು ಎಲ್ಲ ಹಿಂಗೆ ಕೇಳಿ ನಾವು ಹಾಗೆ ಆಗ್ಬಿಟ್ಟಿದ್ದೀವೋ ಏನೋ ಗೊತ್ತಿಲ್ಲ. ಸರಿ, ಥರ್ಡ್ ಲ್ಯಾಂಗ್ವೇಜಿಗೆ ಇಂಪ್ರೂವ್ಮೆಂಟಿಗೂ ಫೀಸ್ ಇರೋದಿಲ್ಲ. ಫೇಲ್ ಆದವರು ಯಾರು ಪಾಸ್ ಮಾಡ್ಕೋಬಾರ್ದು ಅವರಿಗೆ ಫೀಸು ಎಕನಾಮಿಕಲ್ ಅವರಿಗೆ ಹೊರೆ ಆಗಬಾರ್ದು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಇಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ನಾನು ನಿಮ್ಮ ಪ್ರಶ್ನೆ ತೊಗೊಳೋಕ್ಕಿಂತ ಮುಂಚೆ ನಾನು ಕೆಲವುದು ಫಾಸ್ಟಾಗಿ ಹೇಳಿಬಿಡ್ತೀನಿ. ಇದು ಕೂಡ ನಿಮ್ಮಲ್ಲಿದೆ. ಇದೇ ಇಂಪಾರ್ಟೆಂಟ್, ಗೇಮ್ ಚೇಂಜರ್ ಏನು ಅಂತ ಹೇಳಿ ನೋಡಿ. ಬರೀ 1,000 ಥರ್ಡ್ ಲ್ಯಾಂಗ್ವೇಜಲ್ಲಿ ವಿತ್ ಅದರ್ ಲ್ಯಾಂಗ್ವೇಜ್ ಫೇಲ್ ಆಗಿರೋದು 17,000 ಮಕ್ಕಳು. ಬರೀ ಯಾರು ಥರ್ಡ್ ಲ್ಯಾಂಗ್ವೇಜ್ ಒಂದರಲ್ಲೇ ಫೇಲ್ ಆಗಿರೋರು 1,500 ಮಕ್ಕಳು ಅಷ್ಟೇ. ಥರ್ಡ್ ಲ್ಯಾಂಗ್ವೇಜಲ್ಲಿ ಇನ್ಕ್ಲೂಡಿಂಗ್ ಅದರ್ ಅಲ್ಲ ಎಲ್ಲ ಸೇರಿ 17,000. ಹೋದ ಸತಿ ಥರ್ಡ್ ಲ್ಯಾಂಗ್ವೇಜಲ್ಲೆಲ್ಲ 50,000 60,000 ಎಲ್ಲ ಫೇಲ್ ಆಗಿಬಿಡೋರು ಈ ಬೇರೆದ್ರಲ್ಲೂ. ಈ ಸತಿ ಅದು ಬಟ್ ಬರೀ ಥರ್ಡ್ ಲ್ಯಾಂಗ್ವೇಜಲ್ಲಿ, ಬರೀ ಥರ್ಡ್ ಲ್ಯಾಂಗ್ವೇಜ್ ನಾನು ಅದನ್ನು ಹೇಳೋಕ್ಕಾಗಲ್ಲ, ಯಾಕೆಂದರೆ ನಾನು ಅದು ಡಿಫ್ರೆನ್ಷಿಯೇಟ್ ಮಾಡೋಕ್ಕಲ್ಲ. ಬರೀ ಥರ್ಡ್ ಲ್ಯಾಂಗ್ವೇಜಲ್ಲಿ ಫೇಲ್ ಆದವರು 1,500 1425. ಗೊತ್ತಾಯ್ತಪ್ಪ? ಮತ್ತೇನಾರು ಬೇಕಾ ಹೇಳ? ಇನ್ನೊಂದು ಸತಿ ಅದು ನೋಡಿ, ಇನ್ನೊಂದು ಸತಿ ಹೇಳ್ತೀನಿ. ಹೇಳ 17,000 ಮಕ್ಕಳು ಇನ್ಕ್ಲೂಡಿಂಗ್ ಅದರ್ ಲ್ಯಾಂಗ್ವೇಜಲ್ಲಿ ಇನ್ಕ್ಲೂಡಿಂಗ್ ಥರ್ಡ್ ಲ್ಯಾಂಗ್ವೇಜ್ ಫೇಲ್ ಆಗಿದ್ದಾರೆ. ಓಕೆನಾ? ಅದು ಬಿಟ್ಟು 1,400 ಚಿಲ್ಡ್ರೆ ಮಕ್ಕಳು, ಅಂದರೆ 1,500 ಮಕ್ಕಳು ಬರೀ ಥರ್ಡ್ ಲ್ಯಾಂಗ್ವೇಜಲ್ಲಿ ಫೇಲ್ ಆಗಿದ್ದಾರೆ. ಹಾಂ, ಸಬ್ಜೆಕ್ಟ್. ಈಗ ನೆಕ್ಸ್ಟ್ ಅಲ್ಲ, ಪ್ರಶ್ನೆ ತಗೊಳ್ಳೋಕ್ಕಿಂತ ಮುಂಚೆ ದಯವಿಟ್ಟು ಕೇಳ್ರಪ್ಪ ಅಪ್ಪ ಪ್ಲೀಸ್. ಇದು ನೋಡಿ, ಈ ಸಲ 3ನೇ ಬಾರಿ ಪರೀಕ್ಷೆ ಇರೋದಿಲ್ಲ. 2ನೇ ಬಾರಿ ಪರೀಕ್ಷೆಯನ್ನು ಬರೆದು ಫೇಲ್ ಆಗಿರುವಂತಹ ವಿದ್ಯಾರ್ಥಿಗಳು ಪಾಸ್ ಮಾಡಿಕೊಳ್ಬಹುದು. ಇನ್ನು ಮೇ 18ರಿಂದ 25ರವರೆಗೆ 2ನೇ ಪರೀಕ್ಷೆ ನಡೆಯಲಿದೆ. ಯಾವ್ಯಾವ ದಿನಾಂಕದದ್ದು ಯಾವ್ಯಾವ ಸಬ್ಜೆಕ್ಟ್ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡುವುದಾಗಿ ಮಧು ಬಂಗಾರಪ್ಪನವರು ತಿಳಿಸಿದ್ದಾರೆ. SSLC ಫಲಿತಾಂಶದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಇದೆ. ಫೇಲ್ ಆದಂತಹ ವಿದ್ಯಾರ್ಥಿಗಳು ಧೃತಿಗೆಡಬೇಕಾದಂತಹ ಅವಶ್ಯಕತೆ ಇಲ್ಲ. ಇನ್ನೊಂದು ಬಾರಿ ಅವರಿಗೆ ಅವಕಾಶ ಇದೆ. 2ನೇ ಬಾರಿ ಪರೀಕ್ಷೆಯನ್ನು ಬರೆದು ಪಾಸ್ ಆಗಬಹುದು, ಯಾವ ಸಬ್ಜೆಕ್ಟಲ್ಲಿ ಫೇಲ್ ಆಗಿರ್ತಾರೋ ಅವರು. ಆದರೆ 3 ಬಾರಿ ಅವಕಾಶ ಇದೆ ಅಂತ ಹೇಳಿ ಕೈಕಟ್ಟು ಕೂರಬೇಡಿ. ಯಾಕಂದರೆ ಈ ಬಾರಿ 3ನೇ ಸಲ ಅವಕಾಶ ಇರೋದಿಲ್ಲ ಪರೀಕ್ಷೆ ಬರೆಯೋದಕ್ಕೆ. ಈ ಬಾರಿಯ ಫಲಿತಾಂಶ ಅತ್ಯುತ್ತಮವಾಗಿ ಬಂದಿರೋದ್ರಿಂದ 3ನೇ ಬಾರಿಗೆ ಪರೀಕ್ಷೆ ನಡೆಸುವಂತಹ ಅಗತ್ಯತೆ ಬೀಳೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಮಧು ಬಂಗಾರಪ್ಪನವರು ಹೇಳಿರೋದ್ರಿಂದ 2ನೇ ಬಾರಿಯ ಪರೀಕ್ಷೆಯಲ್ಲೇ ಅನುತ್ತೀರ್ಣರಾಗಿರುವಂತಹ ವಿದ್ಯಾರ್ಥಿಗಳು ಪಾಸ್ ಆಗೋಕ್ಕೆ ಟ್ರೈ ಮಾಡಿ. ಆ ನಿಟ್ಟಿನಲ್ಲಿ ಶಿಕ್ಷಕರು ಮತ್ತು ಇಲಾಖೆಯು ಕೂಡ ನಿಮ್ಮ ಜೊತೆಗೆ ಕೈ ಜೋಡಿಸುತ್ತೆ. ಯಾವ ಸಬ್ಜೆಕ್ಟಲ್ಲಿ ಅವರು ವೀಕ್ ಆಗಿ ಫೇಲ್ ಆಗಿದ್ದಾರೋ ಆ ಸಬ್ಜೆಕ್ಟಲ್ಲಿ ಪಾಸ್ ಆಗೋದಕ್ಕೆ ಬೇಕಾದಂತಹ ಎಲ್ಲ ತರಬೇತಿಯನ್ನು ನಾವು ಕೊಡ್ತೀವಿ ಅಂತ ಹೇಳಿ ಮಧು ಬಂಗಾರಪ್ಪನವರು ಕೂಡ ಸ್ಪಷ್ಟಪಡಿಸಿದ್ದಾರೆ. SSLC ಫಲಿತಾಂಶ ಈ ಬಾರಿ ದಾಖಲೆಯನ್ನು ಬರೆದಿದೆ. ಹಿಂದೆಂದೂ ಬಂದಿರದಂತಹ ರಿಸಲ್ಟ್ ಈ ಬಾರಿ ದಾಖಲಾಗಿದೆ. ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಉತ್ತಮ ರಿಸಲ್ಟ್ ಸಿಕ್ಕಿದೆ. ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಉತ್ತಮ ರಿಸಲ್ಟ್ ಸಿಕ್ಕಿದೆ. ಸರ್ಕಾರಿ ಶಾಲೆಗಳು ಕೂಡ ಅತ್ಯದ್ಭುತವಾಗಿ ಈ ಬಾರಿ SSLC ಫಲಿತಾಂಶವನ್ನು ಕಂಡುಕೊಂಡಿವೆ. ಅನುದಾನ ರಹಿತ ಶಾಲೆಗಳಲ್ಲೂ ಕೂಡ ಅತ್ಯುತ್ತಮ ಅಚೀವ್ಮೆಂಟನ್ನು ನಾವು ನೋಡಿದ್ದೀವಿ ಅಂತ ಹೇಳಿ ಮಧು ಬಂಗಾರಪ್ಪನವರು ಬಹಳ ಖುಷಿಯಾಗಿ ಈ ಬಾರಿಯ SSLC ಫಲಿತಾಂಶವನ್ನು ಪ್ರಕಟ ಮಾಡಿದ್ದಾರೆ. ಇನ್ನೊಂದು ಕಡೆ ಫೇಲ್ ಆದಂತಹ ವಿದ್ಯಾರ್ಥಿಗಳಿಗೆ ಬೇಜಾರನ್ನೋದು ಇದ್ದೇ ಇರುತ್ತೆ. ಬಟ್ ಯಾವುದಕ್ಕೂ ಕೂಡ ಬೇಜಾರಾಗಬೇಡಿ, ಇನ್ನೊಂದು ಅವಕಾಶ ಇದೆ. ಆರಾಮಾಗಿ ಓದಿಕೊಂಡು ಎಕ್ಸಾಮ್ ಬರೆದು ಪಾಸ್ ಆಗಿ.